ನಮಸ್ತೆ. ನನ್ನ 2ನೇ ವಿಡಿಯೋ ಇದು. ನಾನು ಮತ್ತೆ ಅಮ್ಮನ ಮನೇಲೇ ಇದ್ದೆ. ಅಮ್ಮನ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಇವತ್ತು ಮಂಗಳವಾರ ಆಗಿತ್ತಲ್ಲ, ಬಂಡಿ ಮಕ್ಕಳಮ್ಮಗೆ ಹೋಗೋಣ ಅಂಥೇಳಿ ಬಂಡಿ ಮಕ್ಕಳಮ್ಮಗೆ ಬಂದಿದ್ದೆ. ಬಂಡಿ ಮಕ್ಕಳಮ್ಮಗೆ ನಾನು ಅಕ್ಕ ಇಬ್ಬರು ಹೋಗಿದ್ವಿ. ಆಮೇಲೆ ನಮ್ಮ ಅಣ್ಣ 3 ಜನ ಹೋಗಿದ್ವಿ ಬಂಡಿ ಮಕ್ಕಳಮ್ಮಗೆ. ನಾನು ಜಾಸ್ತಿ ಬೆಂಗಳೂರಿಗೆ ಬಂದಾಗೆಲ್ಲ ಬಂಡಿ ಮಕ್ಕಳಮ್ಮಗೆ ಹೋಗ್ತಾನೇ ಇರ್ತೀನಿ. ತುಂಬ ನಂಗೆ ಇಷ್ಟ, ದೇವಸ್ಥಾನ ಅಂದರೆ ನಂಗೆ ತುಂಬ ಇಷ್ಟ. ತುಂಬ ಹೋಗ್ತಿರ್ತೀನಿ ನಾನು ವಾರನೂ. ನಾನು ಯಾವಾಗ ಫ್ರೀ ಇರ್ತೀನಿ ಅಮ್ಮನ ಮನೆಗೆ ಬಂದಾಗೆಲ್ಲ ಬೆಂಗಳೂರಿಗೆ ಬಂಡಿ ಮಕ್ಕಳಮ್ಮಗೆ ಹೋಗ್ತೀನಿ. ಕೈ ಕಾಲು ತೊಳ್ಕೊತಾ ಇದ್ದೀನಿ. ತುಂಬ ಜನ ಇದ್ದರು. ನಾವು ಆಗಲೇ ಹೋಗೋಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು. ಹಂಗಾಗಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ತುಂಬ ಹಳೆಯ ದೇವಸ್ಥಾನ ಇದು. ತುಂಬ ಶಕ್ತಿವಂತ ದೇವಸ್ಥಾನ ಇದು. ಇದೆಲ್ಲ ಅಮ್ಮನ ದೇವಸ್ಥಾನದಲ್ಲಿ ತುಂಬ ಫೋಟೋಗಳು ಮಡಗಿದ್ದು. ತುಂಬ ಇತಿಹಾಸದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ತಡೆ ಬಗ್ಗೆ ಮತ್ತು ದೀಪ ಹಚ್ಚೋದ್ರ ಬಗ್ಗೆ ತುಂಬ ಫೇಮಸ್. ಮೇಯ್ನ್ ನೀರು ಹಾಕೋದು. ನಾವು ಒಳಗೆ ಫೋನ್ ಅಲೋ ಇಲ್ಲ ಅಂದರು. ನೀರು ಹಾಕಿಸ್ಕೊಂಡು ಈಚೆ ಬಂದು ಹಂಗೆ ಇಲ್ಲಿ ಸುಬ್ರಹ್ಮಣ್ಯ ಇದೆ. ಮತ್ತು ಇಲ್ಲಿ ಬಂಡಿ ಮಕ್ಕಳಮ್ಮನ ಜೊತೆ ತುಂಬ ಹೆಣ್ದೇವರು ಇದೆ, ತುಂಬ ಗಂಡದೇವ್ರುಗಳಿದೆ. ಸೀರೆ ಇಲ್ಲಿಂದ ಆಚೆ ಬಂದು ಇದೆಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ತುಂಬ ಜನ ಇದ್ದರು. ಇದು ಅಮ್ಮನ ಬಿಡೋದು ಈ ಕಡೆಯಿಂದ. ಬಟ್ ಅಮ್ಮನ ಫೋಟೋ ವಿಡಿಯೋ ಅಲೋ ಮಾಡಲ್ಲ. ಏನೇ ಇದ್ದರೂ ಈಚೆಯಿಂದ ಮಾಡ್ಕೋಬೋದು ಅಷ್ಟೇ, ಪರ್ಮಿಷನ್ ಇರಬೇಕು ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಅಮ್ಮಂಗೆ ನಿಂಬೆಹಣ್ಣು ಚುಚ್ಚೋದು, ಮೊಸರು ಹಾಕೋದು ಆ ಥರ. ಇಲ್ಲಿ ಅಮ್ಮಂಗೆ ನಿಂಬೆಹಣ್ಣು ಚುಚ್ಚಿ ಮೊಸರು ಹಾಕ್ತಾರೆ. ಮೊಸರು ಹಾಕಿ ಅಮ್ಮಂಗೆ ತಂಪು ಮಾಡ್ತಾರೆ. ಇಲ್ಲಿ ತುಂಬ ಇತಿಹಾಸ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ತಡೆ ಓಡಿಸ್ಕೊಳ್ಳೋದು, ನಿಂಬೆಹಣ್ಣು ಚುಚ್ಚೋದು, ಮೊಸರು ಹಾಕೋದು, ಬೆಲ್ಲದ ಆರತಿ, ಕುಂಬಳಕಾಯಿ ಆರತಿ, ಆಮೇಲೆ ನಿಂಬೆಹಣ್ಣು ಆರತಿ. ಮೇನ್ ಅದೇ ಮಕ್ಕಳಿಲ್ದವ್ರಿಗೆ, ಮದುವೆ ಆಗಿಲ್ದವ್ರಿಗೆ, ಮನೆ ಕಟ್ಟಬೇಕು ಅನ್ನೋರಿಗೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ ಅನ್ನೋರಿಗೆ ತುಂಬ ಇಲ್ಲಿ ಅಮ್ಮನ ಹತ್ರ ಬಂದು ನೀರು ಹಾಕಿಸ್ಕೊಂಡು, ಮೇಯ್ನು ಅಮ್ಮನ ಹತ್ರ ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿವಸ ಅಮ್ಮನ ಹತ್ರ ಬಂದು ನೀರು ಹಾಕಿಸ್ಕೋತಾರೆ. ನೀರು ಹಾಕಿಸ್ಕೊಂಡು ದೀಪ ಹಚ್ಬಿಟ್ಟು ಹೋಗ್ತಾರೆ. ದೀಪ ಹಚ್ತಾರೆ, ತಡೆ ಓಡಿಸ್ಕೊತಾರೆ. ಅಂದರೆ ಒಂದು ಮಿಸ್ಟೇಕ್ ಮಾಡಬೇಡಿ, ತಡೆ ಓಡಿಸ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಆಮೇಲೆ ಅಮ್ಮನ ದರ್ಶನ ಮಾಡಬೇಕು. ಫಸ್ಟೇ ಬಂದು ದೀಪ ಹಚ್ಬಿಟ್ಟು ಆಮೇಲೆ ತಡೆ ಓಡಿಸ್ಕೊತೀನಿ ಅಂತೆಲ್ಲ ಮಾಡ್ಬೋದು. ಇದು ಬಂಡೆ ಮಕ್ಕಳಮ್ಮ ಇರೋದು ಯಾಕೆಂದರೆ ಇದು ಬಂಡೆಯಲ್ಲಿ ಇರೋದಕ್ಕೆ ಬಂಡಿ ಮಕ್ಕಳು ಅನ್ನೋದು. ಇದು ಹಿಂದ್ಗಡೆದು ಬಂದು ಬನ್ನಿ ಮಕ್ಕಳಮ್ಮ. ಈ ಅಮ್ಮನ ಹತ್ರ ಪ್ರಶ್ನೆ ಶಾಸ್ತ್ರ ಎಲ್ಲ ಹೇಳ್ತಾರೆ. ಇಲ್ಲಿ ಮುನೀಶ್ವರ ಮತ್ತು ಕಾಟೇರಮ್ಮ ಇದೆ. ತುಂಬ ದೇವರುಗಳಿದೆ. ಬಟ್ ನಾವು ಕಾಟೇರಮ್ಮ ಕೈ ಮುಗಿಲ್ಲ, ನಾನು ಆ ಕಡೆ ಹೋಗಿಲ್ಲ. ಇದು ತಡೆ ಹೊಡೆಯೋ ಕ್ಯೂ. ಈ ತಡೆ ಹೊಡೆಯೋ ಕ್ಯೂವಲ್ಲಿ ಇಲ್ಲಿ ಮಂತ್ರಿಸ್ಕೊಂಡು ಮೇಲೆ ತಡೆ ಹೋಗಿ ಓಡಿಸ್ಕೊಬೇಕು. ಕೋಳಿ ತಡೆ, ಅನ್ನದ ತಡೆ, ಕುಂಬಳಕಾಯಿ ತಡೆ ಎಲ್ಲ ಥರ ಹೊಡಿತಾರೆ. ಇಲ್ಲಿ ಮುತ್ತುಮಾರಿಯಮ್ಮ, ಕರ್ಮಾರಿಯಮ್ಮ, ವಿಘ್ನೇಶ್ವರ ಎಲ್ಲ ತುಂಬ ದೇವರುಗಳಿದೆ. ಬರೀ ಬಂಡಿ ಮಕ್ಕಳಮ್ಮನೇ ಇಲ್ಲ. ಆಚೆ ಬಂದಿಲ್ಲ ನೋಡಿ. ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ತೀರ್ಥ ತೊಗೊಂಡ್ವಿ. ತುಂಬ ಜನ ಇವತ್ತೇ ಅಂತಲ್ಲ, ಮಂಗಳವಾರ, ಶುಕ್ರವಾರ, ಭಾನುವಾರ ಈಗ ಯಾವಾಗೂ ಜನ ಇರ್ತಾರೆ. ಬೆಳಗ್ಗೆ 10:30 ಸಂಜೆ 3 ಗಂಟೆವರೆಗೂ ಕಂಪಲ್ಸರಿ ಜನ ಇದ್ದೇ ಇರ್ತಾರೆ. ಇಲ್ಲ ಹಂಗೆ ಪ್ಲೇಸ್ ನೋಡೋಣ ಅಂತ ಬಂದ್ವಿ. ಇಲ್ಲೆಲ್ಲ ತುಂಬ ಗಲೀಜು ಮಾಡಿದರು. ಈಚೆ ಬಂದುಬಿಟ್ವಿ. ಈಚೆ ಬಂದು ಕೆರೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲೂ ಆಗಲಿಲ್ಲ. ಅಲ್ಲೂ ಎಲ್ಲ ಇದಿತ್ತು. ಬಂದು ಬಳೆ ಆಡಿಸ್ಕೊಂಡೆ. ನಾನು ಅಮ್ಮನ ಹತ್ರ ಬಂದಾಗೆಲ್ಲ ಯಾವಾಗಲೂ ಬಳೆ ಹಾಕಿಸ್ಕೊತೀನಿ. ಬಳೆ ಹಾಕಿಸ್ಕೊಂಡು ಹಂಗೇ ನನ್ನ ತಂಗಿ ಊರಲ್ಲಿರೋರ್ಗೆ ಬಟ್ಟೆ ಬೇಕಿತ್ತಂತೆ. ಅಕ್ಕ ಬಟ್ಟೆ ತೊಗೊಂಬ ಅಂತ ಹೇಳಿದರು. ಹಂಗೆ 2 ಜೊತೆ ಡ್ರೆಸ್ ತೊಗೊಂಡು ಒಂದು ಸ್ವಲ್ಪ ಆ ಕಡೆ ಎಲ್ಲ ನೋಡಿಕೊಂಡು ಆಮೇಲೆ ನಾನು ಅಕ್ಕ ಹಂಗೆ ಅವಳಿಗೂ ಬಟ್ಟೆ ನೋಡ್ತಿದ್ವು. ಆಮೇಲೆ ಅವಳಿಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ಇಬ್ಬರು ಬಟ್ಟೆ ನೋಡ್ಕೊಂಡು ಬಟ್ಟೆ ತೊಗೊಂಡು ಟೈಮ್ ಆಗುತ್ತೆ ಅಂತ ನಾವು ಬಂದುಬಿಟ್ವಿ. ಮನೆಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 4:15 ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಂದು ಹಳ್ಳಿ ಬಗ್ಗೆ ಹಾಕ್ತೀನಿ, ನಮ್ಮ ಊರಿಂದು.